ಎರಡು ಕಡೆ ನಾವು ಮಹಾಗೋನಿ ಟ್ರೀಸ್ ನಟ್ಟಿದ್ದೀವಿ. ಇದೊಂದು 5 years ಆದ್ಮೇಲೆ ಒಳ್ಳೆ ನೆರಳು ಸಿಗುತ್ತೆ ಹೋಗೋ ಬರೋ ವೆಹಿಕಲ್ಗೆ. ಸೊ ಇದು 6000, ಇದು ಪ್ಲಾಟ್ ನಂಬರ್ 1, 6000 ಸ್ಕ್ವೇರ್ ಫೀಟ್. ಇದು ಫಾರ್ಮ್ಲ್ಯಾಂಡ್ ಥೀಮು. ತೊಟ್ಟಿ ಪಾರ್ಸೆಲ್ ಮನೆ ಅಂತ ಕಟ್ಕೊಂಡಿದ್ದಾರೆ ಫೇಸ್ 1 ಹಳೆ ಕಸ್ಟಮರ್ಸು. ನೋಡಿ ಓಪನ್ ಇರುತ್ತೆ, ಡ್ರೈನ್ ವಾಟರ್ ಬಂದ್ರೆ ಕ್ಲಿಯರ್ ಆಗಿ ಇಲ್ಲೇ ಬರುತ್ತೆ, ಕಚಡ ಎಲ್ಲ ಸ್ಟಕ್ ಆಗುತ್ತೆ. ಮಂಗಳೂರು ಮತ್ತೆ ಕೇರಳದಲ್ಲಿ ಈ ಶೈಲಿಯ ಮನೆ ಕಟ್ತಾರೆ. ಬನ್ನಿ ರೂಮ್ಸ್ ಎಷ್ಟಿದೆ ತೋರಿಸ್ತೀನಿ. ಇದು ಕಿಚನ್, ಜಿಲ್ಲೆ ಚನ್ನಪಟ್ಟಣ ತಾಲೂಕು, ಕೋಲೂರು ಗ್ರಾಮ, ಫಾರ್ಮ್ಲ್ಯಾಂಡ್, ಕಂಟ್ರಿ ರೂಟ್ಸ್ ಅಂತ ಪ್ರಾಜೆಕ್ಟ್ ನೇಮು. ಕಂಪ್ನಿ ಬಂದು ಅರ್ಬನ್ ನೇಚರ್ ಎಕ್ಸ್ಟೇಟ್ಸ್. ಟೋಟಲ್ 32 acre ಪ್ರಾಜೆಕ್ಟ್ ಇದು. ಫೇಸ್ 1 ಕಂಪ್ಲೀಟ್ಲಿ ಸೋಲ್ಡ್ ಔಟು, 7 acres. ದರ್ ಆರ್ 50 plots. ಫೇಸ್ 2 ಇವಾಗ ನಡೀತಾ ಇದೆ, ಇಟ್ಸ್ ಇನ್ ಅರ್ಲಿಯರ್ ಸ್ಟೇಜ್ ನಾವು. ಟೋಟಲ್ 50 plots ಇದೆ. ಅಲ್ಲಿ ನಾವು ಅಮ್ಯುನಿಟೀಸ್ ಎಲ್ಲ ಡೆವಲಪ್ಮೆಂಟ್ ಮಾಡ್ತಾ ಇದ್ವಿ. ಆ್ಯಕ್ಚುಲಿ ಒಂದು 15 plots ಸೇಲ್ ಆಗೋಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಅದಾದಮೇಲೆ ನಾವು ಅಮ್ಯುನಿಟೀಸ್ ಎಲ್ಲ ಸ್ಟಾರ್ಟ್ ಮಾಡ್ತೀವಿ. ಪ್ಲಾಟ್ ಕಂಟಿನ್ಯೂ ಆಗುತ್ತೆ, 132 ಪ್ಲಾಟ್ ಗಂಟೆ ಕಂಟಿನ್ಯೂ ಆಗುತ್ತೆ. ಟೋಟಲ್ 32 acre ಇದು. ವಿ ಆರ್ ಎಕ್ಸ್ಪೆಕ್ಟಿಂಗ್ ದ 6 months. Okay, I will show you. Minimum one plot will be 6000 square feet, and the plot size 6000 to 9000 square feet up to. Okay, see, this is one two plot they have bought. One customer, this is phase 2, phase 1 actually. Plot illinda ಆ ಕಲ್ಲಿಂದ ಅಲ್ಲಿ ಗಂಟ, ಆ ಗೇಟ್ ಆ ಕಡೆ ಅಲ್ಲಿ ಗಂಟ, it's a 2 plot. See, I will show you how they are beautiful, they utilize the property. ಇವತ್ತು ಏನಕ್ಕೆ ಬಂದಿದ್ದೀರಾ ಸರ್ ಕಂಟ್ರಿ ರೂಟ್ಸ್ಗೆ? ಈಗ ಇಲ್ಲಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ಸೊ ಇಲ್ಲಿ ಪರ್ಚೇಸ್ ಮಾಡೋಣ ನೋಡೋಣ ಅಂತ ಬಂದೆ. ಪ್ರಶಾಂತ್ ಅವರೆಲ್ಲ ಫೋನ್ ಮಾಡಿದರು, ಬನ್ನಿ ಒಂದು ಪ್ರೋಗ್ರಾಮು ಇದೆ ಹಾಗೆ ಚೆಕ್ ಮಾಡಿ ಅಂತ. ನೋಡ್ತಾ ಇದ್ದೆ, ಹಾಗೆ ಗೂಗಲ್ ಮಾಡ್ತಾ ಇದ್ದೆ ಬೇರೆ ಯಾರು ಕಾಂಪಿಟೇಟರ್ಸ್ ಇದ್ದಾರಾ, ಒಳ್ಳೆ ಪ್ರೈಸಿಗೆ ಸಿಗುತ್ತಾ ಅಂತ. ಬಟ್ ಇಲ್ಲಿ ಗೂಗಲಲ್ಲಿ ನಿಯರ್ ಬೈ ಏರಿಯಾಸ್ ಎಲ್ಲೂ ಈ ಪ್ರೈಸ್ಗೆ ಎಲ್ಲೂ ಸಿಗ್ತಾ ಇಲ್ಲ. ಆ್ಯಂಡ್ ಅವರು ಒಂದು 20 acres ಮಾಡಿದ್ದಾರೆ. ಈ ಫೆಸಿಲಿಟೀಸು, ಈ ವಾಲಿಬಾಲ್ ಕೋರ್ಟು, ಸ್ವಿಮ್ಮಿಂಗ್ ಪೂಲು. ಫಾರ್ಮ್ ಲ್ಯಾಂಡಲ್ಲಿ ನಾನು ಸ್ವಿಮ್ಮಿಂಗ್ ಪೂಲ್ ಟಿಲ್ ಡೇಟ್ ನೋಡಿಲ್ಲ. ಪ್ರೈವೇಟ್ ಫಾರ್ಮಲ್ಲಿ ಅಲ್ಲಿ ಇಲ್ಲಿ ಮಾಡ್ತಾರೆ, ಇಲ್ಲಿ ಸಪ್ರೇಟಾಗಿ ಒಂದು ಸ್ವಿಮ್ಮಿಂಗ್ ಪೂಲ್ ಕೊಡ್ತೀನಿ ಅಂತ ಇದ್ದಾರೆ. ಸೊ ನೋಡ್ತಾ ಇದ್ದೀನಿ, ಪ್ರೈಸಿಂಗ್ ಸ್ವಲ್ಪ ಮಾತಾಡ್ತಾ ಇದ್ದೀನಿ. ಸ್ವಲ್ಪ ಆಲ್ರೆಡಿ ಐ ಆಮ್ ಹ್ಯಾಪಿ. ಬಟ್ ಇನ್ನೂ ಸ್ವಲ್ಪ ಏನಾದ್ರು ಆ್ಯಸ್ ಎ ಇಂಡಿಯನ್ ಕಸ್ಟಮರ್ ನಮಗೆ ಡಿಸ್ಕೌಂಟ್ ಸಿಗದೇ ಇದ್ದರೆ ನಮಗೆ ತೃಪ್ತಿ ಆಗಲ್ಲ. ಆದ್ದರಿಂದ ಸ್ವಲ್ಪ ನೋಡ್ತಾ ಇದ್ದೀನಿ. ಡಿಸ್ಕೌಂಟ್ ಸಿಕ್ಕಿದ್ರೆ ಡೆಫಿನೆಟ್ಲಿ. ಅದೇ ಕಾಂಪಿಟೇಷನ್ ನೋಡಿದೆ, ಇಲ್ಲೆಲ್ಲೂ ನಿಯರ್ ಬೈ ಈ ಪ್ರೈಸ್ಗಂತೂ ಇಲ್ಲ. ಇಟ್ಸ್ ಆಲ್ಮೋಸ್ಟ್ ಡಬಲ್ ದ ಪ್ರೈಸ್. ತುಂಬಾ ಚೆನ್ನಾಗೂ ಡೆವಲಪ್ ಮಾಡಿದ್ದಾರೆ. ಸೊ ಐ ಆಮ್ ಜಸ್ಟ್ ಥಿಂಕಿಂಗ್. ಹಾಯ್, ಬನ್ನಿ ನಮ್ಮ ಫಾರ್ಮ್ ಹೌಸ್ಗೆ ವೆಲ್ಕಮ್. ಇದು ನಮ್ಮ ವೀಕೆಂಡ್ ಗೆಟ್ ಅವೇ ಅಂತ ನೀವು ಹೇಳ್ಬೋದು. ನಾವು ಈ ಜಾಗ ತೊಗೊಂಡು ಆಲ್ಮೋಸ್ಟ್ 1 year ಆಯಿತು. 1 year ಇಲ್ಲಿ ಡೆವಲಪ್ ಮಾಡಿಕೊಂಡು ಮನೇನ ಇಲ್ಲೇ ಸ್ಟೇ ಮಾಡ್ತೀವಿ. ಇವಾಗ ಹೈಬ್ರಿಡ್ ವರ್ಕ್ ಎಲ್ಲರಿಗೂ ಶುರು ಆಗಿಬಿಟ್ಟಿದೆ. ಸೊ ನನ್ನ ಹಸ್ಬೆಂಡ್ 3 days a week ಮನೆಯಿಂದ ಕೆಲಸ ಮಾಡ್ತಾರೆ. ನೋಬಡಿ ಲೈಕ್ಸ್ ಟು ಸ್ಟೇ ಇನ್ ಅ ಕಾಂಕ್ರೀಟ್ ಜಂಗಲ್ ಅಲ್ಲ. ಸೊ ಹೀ ಈಸ್ ಹಿಯರ್ ಫಾರ್ 3 days a week. ಆ್ಯಂಡ್ ನನಗೆ ಮಗು ಸ್ಕೂಲ್ಗೆ ಹೋಗೋದ್ರಿಂದ ಐ ಆಮ್ ಫೋರ್ಸ್ ಟು ಬಿ ಇನ್ ದ ಸಿಟಿ. ಸೊ ಫ್ರೈಡೇ ಈವ್ನಿಂಗ್ 3:40 ಸ್ಕೂಲ್ ಮುಗೀತಿದ್ದಂಗೆ 4 o'clock ವಿ ಸಿಟ್ ಇನ್ ದ ಕಾರ್. ನಾವಿಲ್ಲಿ 5 o'clock, ಜಸ್ಟ್ 1 hour ವಿ ರೀಚ್ ದಿಸ್ ಪ್ಲೇಸ್. ಬನ್ನಿ, ಲೆಟ್ ಮಿ ಜಸ್ಟ್ ಶೋ ಯು ಅರೌಂಡ್. ನಮ್ಮ ಹತ್ರ ಮೇನ್ಲಿ ಸಪೋಟಾ ಪ್ಲಾಂಟೇಶನ್ಸ್ ಇದೆ. ವಿ ಹ್ಯಾವ್ ಅರೌಂಡ್ 4-5 ಸಪೋಟಾ ಟ್ರೀಸ್. ದಿಸ್ ಇಸ್ ಆಲ್ಸೋ ಮೈ ಕಿಡ್ಸ್ ಫೇವ್ರೆಟ್ ಪ್ಲೇಸ್ ಟು ವಾಕ್ ಅರೌಂಡ್, ರನ್ ಅರೌಂಡ್. ಸಿಟಿನಲ್ಲಿ ಈ ಥರ ಜಾಗ ಏನು ಮಾಡ್ತಿದ್ದೀರಾ ಸರ್? ದಿಸ್ ಇಸ್ ಸಮಥಿಂಗ್ ಯುನೀಕ್ ಆ್ಯಂಡ್ ಡಿಫ್ರೆಂಟ್. ಫ್ರೆಶ್ ಗಾಡಿ ಸಿಗುತ್ತೆ. ಪಪಾಯ, ಲೈಕ್ ಯು ಕ್ಯಾನ್ ಸಿ. ಓಕೆ ನಮ್ಮ ಹೌಸ್ ತೋರಿಸ್ಬಿಡಿ ಸಾಕು. ಮೇಡಮ್ ಮಾಡಿದ್ದೀರಾ ಅಂತ ಹೇಳ್ಕೊ. ಇಲ್ಲಿ ಏನೇನು ಮಾಡಿದ್ರೆ ಜಸ್ಟ್ ಹೇಳಿ, ನಮ್ಮ ವಿಜುವಲ್ಸ್ ಇದೆ ಹಾಕೊಂತೀವಿ. ನಾವಿಲ್ಲಿ ಆಲ್ಮೋಸ್ಟ್ 1 year ಇಂದ ಸೆಟಲ್ ಆಗಿಬಿಟ್ಟಿದ್ದೀವಿ. ಯು ಕ್ಯಾನ್ ಸೇ ದಟ್ ದಿಸ್ ಇಸ್ ಆರ್ ಹೋಮ್ ಅವೇ ಫ್ರಮ್ ಹೋಮ್. ದಿಸ್ ಇಸ್ ಸಮಟೈಮ್ಸ್ ಆರ್ ಮೇನ್ ಹೋಮ್ ಆಲ್ಸೋ. ಬಿಕಾಸ್ ಫ್ರೈಡೇ ಸಾಯಂಕಾಲ 3:40ಗೆ ಸ್ಕೂಲ್ ಮುಗೀತಿದ್ದಂಗೆ 4 o'clockಗೆ ಕಾರಲ್ಲಿ ಕೂತ್ಕೊಂಡು ವಿ ಆರ್ ಹಿಯರ್ ಅಟ್ 5. ಇಟ್ ಜಸ್ಟ್ ಟೇಕ್ಸ್ 1 hour ಫ್ರಮ್ ದ ಸಿಟಿ ಆ್ಯಂಡ್ ಇಟ್ಸ್ ಸ್ಲೈಸ್ ಆಫ್ ಹೆವೆನ್ ಅಂತ ಅನ್ಬೋದು. ಫ್ರೆಶ್ ಗಾಳಿ ಇರಲಿ, ಪಕ್ಷಿಗಳಿರಲಿ, ಆ ಪಕ್ಷಿಗಳ ಸೌಂಡ್ಸು, ನೋ ಟ್ರಾಫಿಕ್. ಆ್ಯಸ್ ಯು ಕ್ಯಾನ್ ಈವನ್ ಇವಾಗಲೂ ನಿಮಗೆ ವುಡ್ ಪೆಕರ್ ಸೌಂಡ್ ಕೇಳಿಸ್ತಾ ಇದೆ. ಇಟ್ಸ್ ವೆರಿ ಕಾಮ್ ಆ್ಯಂಡ್ ಸೆರೀನ್. ದಿಸ್ ಇಸ್ ಸಮಥಿಂಗ್ ದ್ಯಾಟ್ ವಿ ಆಲ್ ವಾಂಟೆಡ್. ನಾವಿಲ್ಲಿ ಪಪಾಯ ಗಿಡ ಬೆಳೆಸಿದ್ದೀವಿ, ಬನಾನಾ ಪ್ಲಾಂಟೇಶನ್ಸ್ ಇದೆ, ಚಿಕ್ಕು ಪ್ಲಾಂಟೇಶನ್ಸ್ ಇದೆ, ಆ್ಯಂಡ್ ಆಲ್ಸೋ ದ ಮೇನ್ ಥಿಂಗ್ ಮ್ಯಾಂಗೋ. ಇದೆಲ್ಲ ಟೋಟಲಿ ಪೆಸ್ಟಿಸೈಡ್ ಫ್ರೀ, ನೀವೇ ಬೆಳೆಸ್ಕೋಬೋದು. ನಾವು ಒಂದು ತೊಟ್ಟು ಪೆಸ್ಟಿಸೈಡು ಹಾಕ್ತೀವಿ. ಪ್ಯೂರ್ ಆರ್ಗ್ಯಾನಿಕ್ ಫ್ರೂಟ್ಸ್ ಸಿಗುತ್ತೆ ನಮಗೆ. ಆ್ಯಂಡ್ ದಟ್ ಈಸ್ ಸಮಥಿಂಗ್ ಆರ್ ಕಿಡ್ಸ್ ರಿಯಲಿ ಎಂಜಾಯ್. ಆ್ಯಂಡ್ ಐ ಥಿಂಕ್ ದಿಸ್ ಇಸ್ ಅ ಗಿಫ್ಟ್ ದಟ್ ಯು ಕ್ಯಾನ್ ಗಿವ್ ಟು ಯುವರ್ ಫ್ಯಾಮಿಲಿ. ಆರ್ಗ್ಯಾನಿಕ್ ಪೆಸ್ಟಿಸೈಡ್ ಫ್ರೀ fruits and vegetables which are grown fresh with your own hands.
ಆ್ಯಂಡ್ ಯು ನೋ ವೆನ್ ಯು ಗ್ರೋ ಸಮಥಿಂಗ್ ವಿತ್ ಯುವರ್ ಓನ್ ಹ್ಯಾಂಡ್ಸ್ ಇಟ್ ಟೇಸ್ಟ್ ವೆರಿ ಡಿಫ್ರೆಂಟ್. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ನಮ್ಮ ಮಕ್ಕಳು ದೇ ಆ್ಯಕ್ಟಿವ್ಲಿ ಪಾರ್ಟಿಸಿಪೇಟ್, ಗಿಡಕ್ಕೆ ನೀರು ಹಾಕೋದು, ಆ್ಯಂಡ್ ಯು ನೋ ಬೀಯಿಂಗ್ ಇನ್ ದ ನೇಚರ್, ಇಟ್ ಇಸ್ ಸಮಥಿಂಗ್ ದ್ಯಾಟ್ ಕಿಡ್ಸ್ ಇನ್ ದ ಸಿಟಿ ಮಿಸ್ ಅ ಲಾಟ್. ಸೊ ದಿಸ್ ಇಸ್ ಸಮಥಿಂಗ್ ದ್ಯಾಟ್ ಎವ್ರಿ ಒನ್ ಹ್ಯಾಸ್ ಟು ಗಿವ್ ಅ ಟ್ರೈ. ಇನ್ನೊಂದು ರೋಡ್ ಹೋಗುತ್ತೆ, ರೋಡ್ ಫೇಸ್ 2 ಫೇಸ್ 4ಗೆ ಕನೆಕ್ಟ್ ಆಗುತ್ತೆ. ಫೇಸ್ 3 ಬಂದು ಊಟಿ ಥೀಮ್ ಮಾಡ್ತಾ ಇದ್ದೀವಿ. ಲೈಕ್ ರೋಡ್ ಬಂದು ಏರ್ಪಿನ್ ಬೆಂಡ್ ಇರುತ್ತೆ, ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ. ಇದ್ರ ಬ್ಯಾಕ್ ಸೈಡ್ ಒಂದು ಫಾರೆಸ್ಟ್ ಥೀಮ್ ಮಾಡ್ತಾ ಇದ್ದೀವಿ. ಇದ್ರ ಈ ಫೇಸ್ 2 ಆದಮೇಲೆ ಆ ಕಡೆ ಫೇಸ್ 3 ಮಾಡ್ತಾ ಇದ್ದೀವಿ. ಅಲ್ಲೊಂದು ಗೌರ್ಮೆಂಟ್ ಲೇಕ್ ಇದೆ. ಸುತ್ತಮುತ್ತ 3 ಊರಿನವರು ಬಂದು ಎಲ್ಲ ಹಸುಗಳು ಕುರಿಗಳು ಎಲ್ಲ ಬಂದು ಅಲ್ಲೇ ನೀರು ಕುಡಿಯೋದು. ಅದೇ ಕೆರೆ ನಂಬ್ಕೊಂಡಿದ್ದಾರೆ. ಅಲ್ಲಿ ನಾವು ಒಂದು ಸಣ್ಣ ಫಿಶಿಂಗ್ ಪಾಯಿಂಟ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ. ನಾವೇ ಫಿಶ್ ಡ್ರಾಪ್ ಮಾಡ್ತೀವಿ, ಒಂದೊಂದು ಫಿಶಿಂಗ್ ಪಾಯಿಂಟ್ ಮಾಡ್ತೀವಿ ಮತ್ತು ಸ್ಲೈಟಾಗಿ ಸಣ್ಣ ಐಲ್ಯಾಂಡ್ ಥೀಮ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಲೈಕ್ ವುಡನ್ ಫಿಕ್ಸ್ ಮಾಡಿ ಅಲ್ಲೇ ಒಂದು ಈವ್ನಿಂಗ್ ಒಂದು 2 hours ಸ್ಪೆಂಡ್ ಮಾಡೋ ಥರ ಒಂದು ಒಳ್ಳೆ ಥೀಮ್ ಮಾಡೋದಂತ ಪ್ಲ್ಯಾನ್ ಮಾಡಿದ್ದೀವಿ. ಏನು ಹೇಳಿಲ್ಲ. ಸೊ ಸಿಟಿಗೂ ಇಲ್ಲಿಗಿರೋ ವ್ಯತ್ಯಾಸ ಇದೆ. ಇಲ್ಲಿ ಬಂದರೆ ಒಳ್ಳೆ ಗಾಳಿ, ಒಳ್ಳೆ ನೀರು. ನಮ್ಮ ಕಾವೇರಿ ತಾಯಿ ಸುತ್ತಮುತ್ತ ಚನ್ನಪಟ್ಟಣ ಫುಲ್ ಕವರ್ ಆಗಿದೆ. ಇನ್ನು 150 ವರ್ಷ ಗಂಟನೂ ಇಲ್ಲಿ ನೀರು ಯಾವತ್ತೂ ಬರ್ತಲ್ಲ. 4 ಬೋರ್ವೆಲ್ ಇದೆ. 4 ಬೋರ್ವೆಲಲ್ಲಿ ಪೂರ್ತಿ ನೀರಿದೆ. ಎನಿ ಟೈಮ್ ವಾಟರ್. 1 ಲಕ್ಷ ಲೀಟರ್ ವಾಟರ್ ಟ್ಯಾಂಕ್ ಇದೆ ಡ್ರಿಪ್ ಇರಿಗೇಷನ್ ಪರ್ಪೋಸು. ಫೇಸ್ 2ನಲ್ಲೂ ನಾವು ವಾಟರ್ ಟ್ಯಾಂಕ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಪ್ಲಾಂಟ್ಸಲ್ಲಿ ನೀವು ಇರ್ಬೋದು. ಸೊ ಇದು ಡಾಮೆಂಟ್ರಿ ಬೆಸ್ಟ್ ಇದು. ಹಾಂ ಹೇಳಿ ಸರ್. ಇದು ಫೇಸ್ 1 ಕಸ್ಟಮರೇ. ಇವರು ಬೆಂಗಳೂರಲ್ಲಿ ಉದ್ಯಮಿ ಆಗಿದ್ದಾರೆ. ಇಲ್ಲಿ ಬಂದು ಎವ್ರಿ ವೀಕ್ ಬಂದು ಸಾಟರ್ಡೆ ಸಂಡೇಲಿ ಬಂದು ಇರ್ತಾರೆ. ಫ್ಯಾಮಿಲಿ ಜೊತೆ ಬಂದು ಸ್ಟೇ ಮಾಡ್ತಾರೆ 2 ದಿನ ಪೀಸ್ಫುಲ್. ಇವರು ಎರ್ತ್ರೋಡ್ ತೊಗೊಂಡಿದ್ದಾರೆ 12,000 ಸ್ಕ್ವೇರ್ ಫೀಟು. ಅಲ್ಲಿಂದ ಆ ಕಲ್ಲಿಂದ ಆ ಕಲ್ಲು ಗಂಟ ಬರುತ್ತೆ. ಇದು 500 ಸ್ಕ್ವೇರ್ ಫೀಟಲ್ಲಿ ಕಟ್ಟಿದಂಥ ಒಂದು ಮನೆ, 1 BHK ಹೊರಗಡೆ ಮಲಗಿದ್ದಾರೆ. ಸೊ ಇಲ್ಲಿ ಎವ್ರಿ ವೀಕ್ ಬಂದು ಇಲ್ಲಿ ಇರ್ತಾರೆ. ಅವರು ಕೆಲಸ ಮಾಡೋಕ್ಕೆ ಮತ್ತು ಮೀಟಿಂಗ್ ಕಾಲಿಂಗ್ ಮತ್ತು ಈವ್ನಿಂಗ್ ವೈಬ್ಸ್ಗೋಸ್ಕರ ಕಟ್ಕೊಂಡಿರೋದು. ಅಲ್ಲಿ ಕೂತ್ಕೊಂಡು ಒಳ್ಳೆ ವಾಚಿಂಗ್ ಮಾಡ್ಕೊತಾರೆ, ಬರ್ಡ್ ವಾಚಿಂಗ್ ಮಾಡ್ಕೊತಾರೆ. ಇದರಲ್ಲಿ ಯಾವುದೇ ಸಿಮೆಂಟ್ ರೂಫ್ ಯೂಸ್ ಮಾಡಿಲ್ಲ, ಟೇಲ್ಸ್ ಯೂಸ್ ಮಾಡಿಲ್ಲ, ಎಲ್ಲ ನ್ಯಾಚುರಲ್ ರೆಡ್ ಆಕ್ಸೈಡ್ ಆಗಿ ಯೂಸ್ ಮಾಡಿದ್ದಾರೆ. ಬೋರ್ವೆಲ್ ಒಂದು ಇಂಡಿವಿಜುವಲಾಗಿ ಬೋರ್ವೆಲ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಯಾವುದೇ ಬೇರೆ ನೀಡ್ಸ್ ಇಲ್ಲ. ರೈಸ್ ಒಂದು ತೊಗೊಂಬಿಟ್ರೆ ಅವ್ರದ್ದು ಓನ್ ವೆಜಿಟೇಬಲ್ಸ್ ಇದೆ, ಓನ್ ಫ್ರೂಟ್ಸ್ ಇದೆ, ಎಲ್ಲ ಇಲ್ಲೇ ಫ್ರೆಶ್ ಅವ್ರದ್ದೇ ಆರ್ಗಾನಿಕ್ ಅವರೇ ಯೂಸ್ ಮಾಡ್ಕೊತಾರೆ. ಇವ್ರದ್ದು ರೂಲ್ಸ್ ಏನಂದರೆ ಒಂದು ಇದು ಕೂಡ ಪ್ಲಕ್ ಮಾಡೋಕ್ಕೆ ಬಿಡಲ್ಲ. ತುಂಬ ಪ್ರೀತಿಯಿಂದ ನೋಡ್ಕೊತಾರೆ. ಗಿಡನ ಮಕ್ಕಳ ಥರ ನೋಡ್ಕೊತಾರೆ. ಅವ್ರ ಪ್ರೀತಿಯಿಂದ ತೊಗೊಂಡಿರೋ ಜಾಗ ಇದು. ಸೊ ಇಲ್ಲಿ ಬಂದರೆ ಇದೆ ಎಲ್ಲರಿಗೂ. ನಾವು ಇಲ್ಲಿ ಗೇಟೆಡ್ ಕಮ್ಯುನಿಟಿಯಲ್ಲಿ ಬರೋ ತಗೊಳ್ಳೋ ಎಲ್ಲ ಕಸ್ಟಮರ್ಸ್ಗೂ ಇದೇ ಟಾಪಿಕ್ಕು. ಇಲ್ಲಿ ಬಂದರೆ ನೆಮ್ಮದಿ, ಅದೇ ಮೇನ್. ಇರಲಿಲ್ಲಪ್ಪ ಆ್ಯಕ್ಚುಲಿ ಫೇಸ್ 2ನಲ್ಲಿ ನಮ್ಗೆ ತುಂಬ ಐಡಿಯಾಸ್ ಕೊಡ್ತಾ ಇದ್ದೀವಿ. 6,000 ಸ್ಕ್ವೇರ್ ಫೀಟಲ್ಲೇ 40 ಟ್ರೀಸ್ ನಾವು ಪ್ಲಾಂಟ್ ಮಾಡೋಕೆ ಐಡಿಯಾ ಕೊಡ್ತಾ ಇದ್ದೀವಿ. ನಾವೇ ಪ್ಲಾಂಟ್ ಮಾಡಿ ಕೊಡ್ತೀವಿ. ಓಕೆ ಸರ್, ಆ್ಯಕ್ಷನ್. ಎಲ್ಲ ಕ್ಯಾಮ್ರಾಗಳು ನೋಡ್ಕೊಂತ ಮಾತಾಡಿ. ಫೇಸ್ 1 ಇದೆಲ್ಲ. ಇದು 12,000 ಸ್ಕ್ವೇರ್ ಫೀಟು ಒಂದು ಕಸ್ಟಮರು. ಒಳಗಡೆ ಬ್ಯೂಟಿಫುಲ್ ಆದಂತ ಒಂದು ಫಾರ್ಮ್ ಲ್ಯಾಂಡ್ ಕಟ್ಕೊಂಡಿದ್ದಾರೆ, ಫಾರ್ಮ್ ಹೌಸ್ ಕಟ್ಕೊಂಡಿದ್ದಾರೆ, ಗ್ಲಾಸ್ ಹೌಸ್ ಇದೆ, ಕ್ಯಾಟ್ರಿಂಗ್ ಕಟ್ಕೊಂಡಿದ್ದಾರೆ. ಆ ಕಡೆ ಈ ಪಕ್ಕದಲ್ಲೇ ಪ್ಲಾಟ್ ಪಕ್ಕದಲ್ಲೇ ಇಲ್ಲೊಂದು ಗೌರ್ಮೆಂಟ್ ಲೇಕ್ ಇದೆ. ಇಲ್ಲಿ ಬಂದರೆ ನಿಮಗೆ ಬರ್ಡ್ಸ್ ವ್ಯೂ ಮಾಡ್ಬೋದು, ಬರ್ಡ್ಸ್ ವಾಚಿಂಗ್ ಮಾಡ್ಬೋದು. ಇಲ್ಲಿ ಬಂದರೆ ಒಂದು 2-3 ಅವರ್ ಹಂಗೆ ಟೈಮ್ ಪಾಸ್ ಮಾಡಲಿಕ್ಕೆ, ಈವ್ನಿಂಗ್ ಒಳ್ಳೆ ಗಾಳಿ ತಗೊಳ್ಳೋಕ್ಕೆ ಒಳ್ಳೆ ಜಾಗ ಇದು. ಪ್ಲಾಟ್ ಇಲ್ಲೇ 3rd ಪ್ಲೇಸ್ ಇಲ್ಲೇ ಇದೆ. ಇಲ್ಲಿ ಇದ್ರ ಪಕ್ಕದಲ್ಲೇ ಲೇಕು. ಮತ್ತು ಇಲ್ಲಿ ಸುತ್ತಮುತ್ತ ಕೋಲೂರು ವಿಲೇಜು, ಮುದುಗೆರೆ ವಿಲೇಜ್, ಇಲ್ಲಿರೋ ಪ್ರಾಣಿಗಳೆಲ್ಲ, ಹಸು ಕರುಗಳು ಕುರಿಗಳೆಲ್ಲ ಇಲ್ಲೇ ಬಂದು ನೀರು ಕುಡಿಯೋದು. ಸೊ ಇದೊಂದು ಒಳ್ಳೆ ಅಡ್ವಾಂಟೇಜ್. ನೀರು ನೋಡಬೇಕಂದ್ರೆ ಮಳೆಗಾಲದಲ್ಲಿ ಇಲ್ಲಿ ಗಂಟ ನೀರು ಬರುತ್ತೆ. ಇಲ್ಲಿ ಬಂದರೆ ಒಂದು 2-3 ಅವರು ಟೈಮ್ ಪಾಸ್ ಮಾಡ್ಕೊಬೋದು. ಒಳ್ಳೆ ಬ್ರೀಸ್ ಇರುತ್ತೆ. ಇದು ಪ್ರಾಬ್ಲಮ್ ಇಲ್ಲ. 5 ಫೇಸಸ್ ಕೊಟ್ಟರೆ ಮಿಕ್ಕಿದ ಜಾಗ ನಿಮಗೆ ಸಿಗುತ್ತೆ. ನೀವು ಇಲ್ಲಿ ರೈಟ್ ಸೈಡೆಲ್ಲ ಈ ಅಮ್ಯುನಿಟೀಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ವಾಲಿಬಾಲ್ ಕೋರ್ಟ್ ಬರುತ್ತೆ. ಅದಾದಮೇಲೆ ಓಪನ್ ಜಿಮ್ ಬರುತ್ತೆ, ಕಿಡ್ಸ್ ಪ್ಲೇ ಏರಿಯಾ ಬರುತ್ತೆ. ಅದಾದಮೇಲೆ ಸೀನಿಯರ್ ಸಿಟಿಸನ್ ಪಾರ್ಕ್ ಬರುತ್ತೆ. ಅದಾದಮೇಲೆ ಕ್ಯಾಂಪ್ ಫೈರ್ ಬರುತ್ತೆ. 3 ಕ್ಯಾಂಪ್ ಫೈರ್ ಮಾಡ್ತಾ ಇದ್ದೀವಿ. 15 ಮೆಂಬರ್ಸು 3 ಜಾಗದಲ್ಲಿ ಕೂತ್ಕೊಂಡು ಪಾರ್ಟಿ ಮಾಡ್ಬೋದು. 2,400 ಸ್ಕ್ವೇರ್ ಫೀಟಲ್ಲಿ ಕ್ಯಾಂಪ್ ಫೈರ್ ಮಾಡ್ತಾ ಇದ್ವಿ. ಈ ಜಾಗ ಬಂದು ಪ್ಯೂರ್ಲಿ ರೆಡ್ ಸಾಯಿಲು.
ಇದರಲ್ಲಿ ಏನು ಬೇಕಾದ್ರೆ ಬೆಳಿಬೋದು, ಎಲ್ಲ ಬರುತ್ತೆ, ಯಾವುದು ಫೇಲರ್ ಆಗಲ್ಲ. ಇಲಿ ಮರಿ ಥರ ನುಗ್ಗುತ್ತೆ. ಕರೆಕ್ಟಾಗಿದೆ ಅದಕ್ಕೆ ಹೆಸರು. ಎಲ್ಲ ಇಲ್ಲೇ ಇದ್ದಾರೆ, ಆ್ಯಕ್ಚುಲಿ ಲಾಕ್ ಮಾಡಿದ್ದಾರೆ. ಕ್ಲೈಂಟ್ಸ್ ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ. ಅದೊಂದು 4 years ಆಯ್ತು ಕಟ್ಕೊಂಡು. ಎಲ್ಲ ಮೆಚೂರ್ಡ್ ಟ್ರೀಸು. ಅವ್ರವ್ರು ಪ್ಲಾಂಟ್ ಮಾಡಿದ್ದು ಫ್ರೂಟ್ಸು ಅವರೇ ಹೇಳಿ ತಿನ್ಕೊಂತಾರೆ. ಫ್ರೆಶ್ ಆರ್ಗಾನಿಕ್ಸ್ ಇದು ತಿನ್ಕೊಂತಾರೆ. ಸೊ ದಿಸ್ ಇಸ್ ದ ಟಾಪಿಕ್ ಆಫ್ ಫಾರ್ಮ್ಲ್ಯಾಂಡ್. ಇದು ಏನು ಲಾಭ, ಸಿಟಿಲಿ ಇರೋದು ಇಲ್ಲಿರೋದು ಏನು ಲಾಭ? ಈ ದುಡ್ಡಲ್ಲಿ 6,000 square feet ವಾಟ್ ವಿ ಆರ್ ಕೋಟಿಂಗ್, ನಿಮಗೆ ಅಲ್ಲಿ 20-30 ಸಿಗಲ್ಲ. ಇಲ್ಲಿ 6,000 square feet ಸಿಗುತ್ತೆ. ಮನೆ ಕಟ್ಕೊಂಡ್ರು ನಿಮಗೆ 40 ಮರ ನೆಟ್ಟಿ ಅದರಲ್ಲಿ ಇನ್ನೂ ಮಕ್ಕಳು ಆಟ ಆಡೋಕ್ಕೆ ಜಾಗ, ನಿಮಗೆ ಸ್ವಿಮ್ಮಿಂಗ್ ಪೂಲ್ ಆಗಲಿ, ನಿಮಗೆ ಇನ್ನೂ ಏನು ಬೇಕಾ ಫೆಸಿಲಿಟಿ ಯುಟಿಲೈಸ್ ಮಾಡ್ಕೊಬೋದು. ನಿಮಗೆ ಥೀಮಲ್ಲಿ ತೋರಿಸ್ಕೊಡ್ತೀನಿ ಹೇಗೆ ಅಂತ ಯುಟಿಲೈಸ್ ಮಾಡೋದು. ಬನ್ನಿ ತೋರಿಸ್ಕೊಂಡು. ಆ್ಯಕ್ಷನ್ ಮೇಡಮ್. ನಮಸ್ತೆ, ನನ್ನ ಹೆಸರು ಪೂಜಾ ರಾಮಚಂದ್ರ. ನಾನು ಬೆಂಗಳೂರಿಂದ ಬಂದಿದ್ದೀನಿ. ನಾನು ಮಾಡೆಲ್ ಆ್ಯಂಡ್ ಆ್ಯಕ್ಟ್ರೆಸ್. ನಾನು ರ್ಯಾಮ್ ಶೋಸ್ ಎಲ್ಲ ಮಾಡ್ತಾ ಇರ್ತೀನಿ, ಇವೆಂಟ್ಸ್ ತುಂಬ ಮಾಡ್ತಾ ಇರ್ತೀನಿ. ಆ್ಯಂಡ್ ಈಗ ರೀಸೆಂಟಾಗಿ ನಾನು ಕನ್ನಡ ಪ್ರಾಜೆಕ್ಟ್ ವರ್ಕ್ ಮಾಡಿದ್ದೀನಿ. ಪ್ರಾಜೆಕ್ಟ್ ಟೈಟಲ್ ಬಂದು ಕಿರಿಕ್ ಅಂತ. ಆ್ಯಂಡ್ ನೆಕ್ಸ್ಟ್ ಇನ್ನೂ 2 ಮೂವಿನ ನಮ್ಮದು ಲೈನಪ್ಪಲ್ಲಿದೆ. ಒಂದು ಪ್ಯಾನ್ ಇಂಡಿಯಾ ಆ್ಯಂಡ್ ಮತ್ತು ಇನ್ನೊಂದು ತೆಲುಗು ಮೂವಿಯಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಮೇ ಬಿ ಅದು ನೆಕ್ಸ್ಟ್ ಮಂತಿಂದ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಎಸ್, ನಿಮಗೆ ಗೊತ್ತಿರೋ ಹಾಗೆ ಆ್ಯಕ್ಟ್ರೆಸ್ ಆ್ಯಂಡ್ ಮಾಡೆಲ್ ಅವರೆಲ್ಲ ಸ್ವಲ್ಪ ನೋಟೆಡ್ ಆಗ್ತಾ ಇದ್ದಂಗೆ ಅವ್ರಿಗೆ ಕಷ್ಟ ಆಗುತ್ತೆ ಆಚೆ ಎಲ್ಲ ಓಡಾಡಲಿಕ್ಕೆ. ಆ್ಯಂಡ್ ಅವ್ರದ್ದು ಶೂಟ್ಸ್ ತುಂಬ ಇರೋದ್ರಿಂದ ಅವ್ರಿಗೂ ಸ್ವಲ್ಪ ಹೆಡೇಕ್, ಸ್ವಲ್ಪ ಪೀಸ್ ಆಫ್ ಮೈಂಡ್ ಬೇಕು ಅಂತ ಅನಿಸುತ್ತೆ. ಸೊ ಆ ಟೈಮ್ನಲ್ಲಿ ಅವ್ರು ಇಲ್ಲಿ ಬಂದು ಲ್ಯಾಂಡ್ ಪರ್ಚೇಸ್ ಮಾಡಿ ಅಥವಾ ಇಲ್ಲಿ ಬಂದು ರೆಸ್ಟ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ ಈ ಪ್ಲೇಸ್. ನನಗಂತೂ ತುಂಬಾ ಇಷ್ಟ ಆಗಿದೆ ಪ್ಲೇಸು. ವೀಕೆಂಡ್ ಅಟ್ಲೀಸ್ಟ್ ಬಂದು ಇಲ್ಲಿ ಆರಾಮಾಗಿ ರೆಸ್ಟ್ ಮಾಡ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಎಸ್, ನಾನು ಇಲ್ಲಿ ಬಂದು ನೋಡಿದ್ಮೇಲೆ ನಂಗೆ ತುಂಬ ಇಷ್ಟ ಆಗಿದೆ. ನಾನು ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಇನ್ವೆಸ್ಟ್ ಮಾಡಬೇಕು ಅಂತ. ಸೊ ಹೋಪ್ಫುಲಿ ನಾನು ಇಲ್ಲಿ ಇನ್ವೆಸ್ಟ್ ಮಾಡಿ ನಾನು ಲ್ಯಾಂಡ್ ಪರ್ಚೇಸ್ ಮಾಡಿ ನಾನೊಂದು ಫಾರ್ಮ್ ಹೌಸನ್ನು ಬಿಲ್ಡ್ ಮಾಡಿ ಎಸ್ ಡೆಫಿನೆಟಾಗಿ ನಾನು ಇಲ್ಲಿ ಬಂದು ಸೆಟಲ್ ಆಗಲಿಲ್ಲ ಅಂದರೂ ಅಟ್ಲೀಸ್ಟ್ ವೀಕೆಂಡ್ ಆದರೂ ಬರಲೇಬೇಕು ಅಂತ ನಂಗೆ ಅನಿಸುತ್ತೆ. ಸ್ವಲ್ಪ ಪೀಸ್ ಆಫ್ ಮೈಂಡ್ ಸಿಗುತ್ತೆ. ಅದಕ್ಕೋಸ್ಕರ ಈ ಲ್ಯಾಂಡಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ನನಗೆ ತುಂಬ ಇಷ್ಟ ಆಗುತ್ತೆ. ಐ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ. ಅಫ್ಕೋರ್ಸ್ ನಿಮ್ಗೆಲ್ಲರಿಗೂ ಕೆಲಸ ಯಾವಾಗಲೂ ಇದ್ದೇ ಇರುತ್ತೆ, ಎಲ್ಲ ವರ್ಕ್ ಮಾಡ್ತಾನೆ ಇರ್ತಾರೆ, ಎಲ್ಲರೂ ಬ್ಯುಸಿ ಇರ್ತಾರೆ. ಅವರಿಗೂ ಸ್ವಲ್ಪ ರೆಸ್ಟ್ ಬೇಕು, ಪೀಸ್ ಆಫ್ ಮೈಂಡ್ ಬೇಕು, ಸ್ವಲ್ಪ ರಿಲ್ಯಾಕ್ಸ್ ಆಗಬೇಕು ಅಂತ ಅನಿಸಿದ್ರೆ ಅವರು ಇಲ್ಲಿ ಬಂದು ಆರಾಮಾಗಿ ಇನ್ವೆಸ್ಟ್ ಮಾಡ್ಬೋದು, ಲ್ಯಾಂಡ್ ಬೈ ಮಾಡ್ಬೋದು. ಅವ್ರಿಗೆ ತುಂಬ ರೀಸನಬಲ್ ಕೂಡ ಇದೆ ಪ್ರೈಸ್. ನಿಮಗೆ ತುಂಬ ಇಷ್ಟ ಆಗುತ್ತೆ. ಪ್ಲೇಸ್ ತುಂಬ ಗ್ರೀನರಿ ಆಗಿದೆ, ತುಂಬ ಇಷ್ಟ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್. ನನಗಂತೂ ತುಂಬ ಇಷ್ಟ ಆಗಿದೆ. ನಾನು ಲ್ಯಾಂಡ್ ಬೈ ಮಾಡ್ತಾ ಇದ್ದೀನಿ. ನೀವೆಲ್ಲ ಮಾಡ್ತೀರಾ ಅಲ್ವಾ? ಎಸ್ ಥ್ಯಾಂಕ್ ಯು ಮೇಡಮ್. नमस्ते, नमस्कारा. हाय, दिस इज़ खुशी मातो एंड आई एम ए नॉर्थ इंडियन मॉडल. बेसिकली मैं झारखंड से हूँ, बट मोस्टली मैं शूटिंग की वजह से बहुत ज़्यादा ट्रैवलिंग करती हूँ. कभी दिल्ली, कभी मुंबई, कभी बैंगलोर, कभी हैदराबाद, कभी चेन्नई. सो मोस्टली मेट्रो सिटीज़ में मैं ज़्यादातर ट्रैवलिंग करती हूँ. तो मुझे पीस ऑफ माइंड चाहिए होता है, बहुत ज़्यादा शांति चाहिए होता है. लॉट्स ऑफ साउंड्स रहते हैं, बहुत सारी ट्रैवलिंग रहते हैं. तो मैं यहाँ पे पहली बार आई हूँ, मुझे इनवाइट किया गया था यहाँ के प्रोग्राम में. मैंने यहाँ पे आके देखा बहुत ज़्यादा शांति है, बहुत ज़्यादा पीस ऑफ माइंड है. आप यहाँ पे लैंड परचेज़ कर सकते हो. मैं भी सोच रही हूँ कि मैं यहाँ पे एक लैंड परचेज़ करूँ, मेरा भी प्लानिंग है. अगर आप शहरी वातावरण से, पॉल्यूशन से, और अगर आप कहीं साइलेंट जगह पे रहना चाहते हो, घर लेना चाहते हो या रिसॉर्ट बनाना चाहते हो, तो आपके लिए ये जगह बेस्ट है और आप परचेज़ कर सकते हो. मैं तो परचेज़ करने जा रही हूँ, क्या आप लोग परचेज़ करने जा रहे हैं? सो फर्स्ट ऑफ ऑल थैंक यू सो मच कंट्री रूट्स कंपनी ने, जिन्होंने मुझे इन्वाइट किया. एंड thank you so much Prashant sir and Srinivasa sir for inviting us, and thank you so much. Thank you. Thank you, sir.